ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಅಮಾವಾಸ್ಯೆ ಇತ್ತು, ಹಾಗಾಗಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಬ್ಬಾಳಮ್ಮ ದೇವಸ್ಥಾನ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಲ್ಲಿ ಕಬ್ಬಾಳು ಅಂತ ಬರುತ್ತೆ. ಅಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಇದೆ. ನಾವು ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ರು. ಮೊದಲು ಕೆಲಸ ಆಮೇಲೆ ಉಳಿದಿದ್ದು ಎಲ್ಲನೂ. ಅದಕ್ಕೋಸ್ಕರ ಅವರು ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ನಾನು ಮನೆಯಲ್ಲಿ ದೇವ್ರ ಹತ್ರ ದೀಪ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ರಾತ್ರಿ ಪೂಜೆನೂ ಇರುತ್ತೆ. ದೇವರಿಗೆ ಕೊನೆಯದಾಗಿ ಆರತಿ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನಾವಿವಾಗ ರಾತ್ರಿ ಪೂಜೆಗೆ ಅಂತ ಕಬ್ಬಾಳು ಹೋಗ್ತಾ ಇದ್ದೀವಿ. ನೋಡಿ, ಮನೆಯಲ್ಲಿ ಎಲ್ಲರೂ ಅನ್ಯೋನ್ಯದಿಂದ ಇದ್ದರೆ ಯಾವ ಜಗಳನೂ ಬರಲ್ಲ. ನಾವು ಅನ್ಯೋನ್ಯವಾಗಿಲ್ಲ, ಮನಸ್ಸು ಸರಿ ಇಲ್ಲ ಅಂತಂದರೆ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಬರ್ತಾ ಇರುತ್ತೆ. ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ರು, ಲೇಟಾಗಿ ಬಂದರು ಅಂತ ನನಗೇನು ಬೇಜಾರಿಲ್ಲ. ಯಾಕಂದರೆ ಕೆಲಸ ಮುಖ್ಯ. ಕೆಲಸ ಮಾಡಿದ್ರೇ ಹೊಟ್ಟೆ ತುಂಬೋದು. ಕೆಲಸ ಮಾಡಿದ್ರೇ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೊಡ್ಸೋಕ್ಕಾಗೋದು. ಹಾಗಾಗಿ ಅವರು ಕೆಲಸದಿಂದ ತುಂಬ ಲೇಟಾಗಿ ಬಂದ್ರೂ ಪರವಾಗಿಲ್ಲ ಅಂತ ಹೇಳಿ ದೇವ್ರ ಹತ್ರ ದೀಪ ಹಚ್ಚಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಖುಷಿ ಮುಖ್ಯ, ನೆಮ್ಮದಿ ಮುಖ್ಯ, ಜೀವನದಲ್ಲಿ ಗುರಿ ಮುಖ್ಯ. ಏನು ಮಾಡಬೇಕು ಅಂತ ಇದ್ದೀವಿ ಅನ್ನೋದು ತಲೆಯಲ್ಲಿರಬೇಕು ಅಷ್ಟೇ. ಆ ಥರ ತಲೆಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿಯಾಗಿ ಇರ್ಬೋದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ರಾತ್ರಿ ಪೂಜೆ. ಹಾಗಾಗಿ ದೇವ್ರ ಪೂಜೆಗೆ ಹೂವು, ಹಣ್ಣು, ಕಾಯಿ, ಕರ್ಪೂರ, ಆಮೇಲೆ ದೇವರಿಗೆ ಒಂದು ಚೆನ್ನಾಗಿರೋ ಸೀರೆ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆದರೆ ಇವತ್ತು ರಾತ್ರಿ ಪೂಜೆಗೆ ಒಂದು ದೇವರಿಗೆ ಸೀರೆ ತಗೊಂಡೆ. ಅದಾದಮೇಲೆ ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇಷ್ಟೊಂದು ರಾತ್ರಿ ಆದ್ರೂ ಜನಗಳು ಎಷ್ಟಿದ್ದಾರೆ ಅಂತ. ಇದು ಹೊರಗಡೆ ಗೇಟು. ಇಲ್ಲೇ ಇಷ್ಟು ಜನ ಇದ್ದಾರೆ. ದೇವಸ್ಥಾನದಲ್ಲಂತೂ ಇನ್ನೂ ತುಂಬ ಜನ ಇದ್ದರು. ಯಾಕಂದರೆ ಇವತ್ತು ಅಮಾವಾಸ್ಯೆ ಇದೆ. ಬೆಳಿಗ್ಗೆ ಬರೋಕ್ಕೆ ಆಗದೆ ಇರೋರು ರಾತ್ರಿ ಹೊತ್ತು ಬರ್ತಾರೆ. ನೋಡಿ, ಇಲ್ಲಿ ದೇವರಿಗೆ ಇಷ್ಟಪಟ್ಟು ಒಂದು ದೊಡ್ಡ ಹಾರ ತೊಗೊಂಡಿದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಬೆಳಗ್ಗೆ ಏನಾದರೂ ಬಂದರೆ ಇಷ್ಟು ಚೆನ್ನಾಗಿ ಪೂಜೆ ಆಗ್ತಿತ್ತೋ ಆಗ್ತಿಲ್ವೋ ಗೊತ್ತಿಲ್ಲ. ಇವಾಗಲಂತೂ ತುಂಬ ಚೆನ್ನಾಗಾಯಿತು. ದೇವ್ರ ಹತ್ರ ಪೂರ್ತಿ ವಿಗ್ರಹದ ಮುಂದೆನೇ ಹೋಗಿದ್ವಿ, ಅಷ್ಟು ಚೆನ್ನಾಗಿ ಪೂಜೆ ಆಯಿತು. ಬೆಳಗ್ಗೆ ಹೊತ್ತು ಬಂದರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಒಳಗಡೆ, ಅದು ಗರ್ಭದ ಗುಡಿ ಒಳಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾವು ರಾತ್ರಿ ಬಂದೇ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ. ಪೂರ್ತಿ ದೇವಸ್ಥಾನದ ಒಳಗಡೆ ಗರ್ಭದ ಗುಡಿಯಲ್ಲೇ ಹೋಗೋದಂಗಾಯಿತು. ರಾತ್ರಿ ಬಂದಿರೋಗೋಸ್ಕರ ಒಂದು ದೊಡ್ಡ ಹಾರ, ಕಾಯಿ, ಕರ್ಪೂರ, ಹಣ್ಣು, ಆಮೇಲೆ ದೇವರಿಗೆ ಸೀರೆ ಇಷ್ಟನ್ನು ತಗೊಂಡು ಗರ್ಭದ ಗುಡಿ ಒಳಗಡೆ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಕಣ್ಣಾರೆ ದೇವಿನ ಕಣ್ಣು ತುಂಬಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಖುಷಿ ಆಯ್ತಾಯಿತ್ತು. ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ, ಯಾಕಂದರೆ ಅಪರೂಪ. ಈ ಥರ ದೇವಿ ದರ್ಶನ ಸಿಗೋದೇ ಅಪರೂಪ. ನಾವು ಕಣ್ಣಾರೆ ದೇವಿನ ನೋಡಿ ಕಣ್ಣು ತುಂಬ್ಕೋಬೇಕು. ಅದು ಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬೈಕ್ ಮೇಲೆ ಬಂದಿದ್ವಲ್ಲ ದೇವಸ್ಥಾನಕ್ಕೆ, ಮುಖ ಎಲ್ಲ ಬಾಡೋದಂಗೆ ಆಗ್ತಾಯಿತ್ತು, ಸುಸ್ತಾದಂಗೆ ಅನ್ನಿಸ್ತಾಯಿತ್ತು. ಯಾಕಂದರೆ ಇವಾಗ ಚಳಿ ಬೇರೆ ಜಾಸ್ತಿ ಇದೆ. ಹಾಗಾಗಿ ಬೈಕಲ್ಲಿ ಬಂದರೆ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ, ದೇವಸ್ಥಾನದಲ್ಲಿ ನಿಂಬೆಹಣ್ಣು ಕೊಟ್ಟಿದ್ರು 2, ಮನೆಯಲ್ಲಿ ಇಡಿ ಅಂತ. ನಾನು ಏನೇ ಮರೆತ್ರೂ ಈ ವಿಶೇಷ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ, ಮನೆಯಲ್ಲಿ ಏನಾದರೂ ಹಬ್ಬ, ಮತ್ತು ನನ್ನ ಮಗಳ ಬರ್ತಡೇ, ನನ್ನ ಬರ್ತಡೇ, ಈ ಥರ ಏನಾದರೂ ವಿಶೇಷ ದಿನ ಇದ್ದಾಗ ದೇವಸ್ಥಾನಕ್ಕೆ ಹೋಗೋದಂತೂ ಮರೆಯಲ್ಲ. ನಾವು ಹೋಗೋದೇನೇ ದೇವಸ್ಥಾನಗಳು. ಹಾಗಾಗಿ ನನಗೆ ನೆಮ್ಮದಿ ಕೊಡೋ ಜಾಗ ಅಂದರೆ ದೇವಸ್ಥಾನಗಳು. ನಾನು ಯಾವುದೇ ಹೋಟೆಲ್ಲು, ಆಮೇಲೆ ಮಾಲು, ಏನೇ ಒಂದು ಸಿನಿಮಾ ಈ ಥರ ನೋಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ನನಗೆ ಇಷ್ಟ ಆಗೋದೇ ದೇವಸ್ಥಾನಗಳು. ದೇವಸ್ಥಾನ ಎಲ್ಲ ಸುತ್ತು ನೋಡಬೇಕು, ಯಾವ ಥರ ಇದೆ ದೇವಸ್ಥಾನ ಅಂತ ತಿಳ್ಕೊಬೇಕು, ಅಲ್ಲಿಂದ ವಿಶೇಷ ಏನು ಅಂತ ತಿಳ್ಕೊಬೇಕು ಅನ್ನೋದೇ ನನ್ನ ಆಸೆ. ಒಬ್ಬೊಬ್ಬರ ಆಸೆ, ಒಬ್ಬೊಬ್ಬರ ಇಷ್ಟ ಒಂದೊಂದು ಥರ ಇರುತ್ತೆ. ನನ್ನ ಆಸೆ ದೇವಸ್ಥಾನಗಳು ಸುತ್ತಾಡಬೇಕು, ದೇವಸ್ಥಾನಗಳು ನೋಡಬೇಕು ಅನ್ನೋದು ನನ್ನ ಆಸೆ. ಕೆಲವೊಬ್ಬರಿಗೆ ಕೆಲವೊಂದು ಆಸೆ ಇರುತ್ತೆ. ಹಾಗೆ ನನಗೆ ದೇವಸ್ಥಾನಗಳನ್ನು ನೋಡಬೇಕು ಅನ್ನೋದೇ ಆಸೆ. ನೋಡಿ ಸ್ನೇಹಿತರೆ, ಈ ಜೀವನ ಒಂದೇ ಇರೋದು. ಒಂದು ಸಾರಿ ಕಳ್ಕೊಂಡ ಮೇಲೆ ಮತ್ತೆ ಬರಲ್ಲ.
ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ನೀವು ಬದುಕೋ ರೀತಿ ಮತ್ತೊಬ್ರಿಗೆ ತೊಂದರೆ ಆಗಬಾರ್ದು, ಮತ್ತೊಬ್ಬರಿಂದ ನಿಮಗೆ ತೊಂದರೆ ಆಗೋ ಜಾಗದಲ್ಲಿ ನೀವು ಇರಬಾರ್ದು. ಆ ಥರ ಬದುಕನ್ನು ಕಟ್ಕೊಳ್ಳಿ. ಅದು ಬಿಟ್ಟು ಸುಮ್ಮನೆ ಹೇಗೋ ಬದುಕ್ತಾ ಇದ್ದೀವಿ, ಬದುಕಬೇಕು, ಜೀವನ ಮಾಡಬೇಕು, ಇರೋವರೆಗೂ ಇದೇ ಜೀವನ ಅಂದ್ಕೊಂಡು ಬದುಕಬಾರ್ದು. ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ನಮ್ಗೆ ಇಷ್ಟ ಆಗೋ ಥರ ಅಂತ ಬದುಕಬೇಕು. ನಾನು ಚಿಕ್ಕವಳು ಇದ್ದಾಗಿಂದನೂ ನನಗೆ ನೆಮ್ಮದಿ ಜೀವನನೇ ನನಗೆ ಇಷ್ಟ ಇತ್ತು. ನನಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು ಅಂತ ಇಷ್ಟ ಇತ್ತು. ನನಗೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ. ನನಗೆ ಬೇರೆಯವರಿಂದ ತೊಂದರೆ ಆಗ್ತಾಯಿದೆ ಅಂದರೆ ಚಿಕ್ಕವಳು ಇರೋವಾಗಿಂದನೂ ನಾನು ಆ ಜಾಗದಲ್ಲಿ ಇರ್ತಾನೆ ಇರಲಿಲ್ಲ. ಕೆಲವೊಬ್ರು ಅನ್ಕೋತಾ ಇದ್ದರು, ಅಯ್ಯೋ ಇವಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ, ಮನ್ಸಲ್ಲಿ ಹಾಕ್ಕೊಳ್ಳೋದೇ ಇಲ್ಲ, ಇವಳಿಗೆ ಬೇಜಾರೇ ಆಗಲ್ಲ ಅಂತ ಅನ್ಕೋತಾ ಇದ್ದರು. ಆದರೆ ನನಗೂ ಬೇಜಾರಾಯ್ತಾಯಿತ್ತು, ನನಗೂ ಅರ್ಥ ಆಗ್ತಾಯಿತ್ತು. ಆದರೆ ನಾನು ಬೇಕು ಅಂತಲೇ ನನ್ನ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಆ ಕೆಲಸ ನನಗಿಷ್ಟ ಇಲ್ಲ ಅಂತಲೇ ಆ ಕೆಲಸನ ಮಾಡ್ತಾ ಇರಲಿಲ್ಲ. ಯಾವುದೇ ಅದು ಚಿಕ್ಕ ಪುಟ್ಟ ಕೆಲಸನೇ ಆಗಿರಲಿ, ನನಗಿಷ್ಟ ಇಲ್ಲ ಅಂತಂದರೆ ಅದು ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ಅನ್ಕೋತಾ ಇದ್ರು, ಇಷ್ಟು ಸಾರಿ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ ಅಂತ ಅವ್ರು ಅನ್ಕೋತಾ ಇದ್ರು. ಆದರೆ ನಾನು ಮನಸ್ಸಲ್ಲೇ ಅನ್ಕೋತಾ ಇದ್ದೆ, ಆ ಕೆಲಸ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಮಾಡ್ತಾ ಇಲ್ಲ ಅಂದ್ಕೊಂಡು ಆ ಜಾಗದಿಂದ ಎದ್ದು ಹೋಗ್ತಾ ಇದ್ದೆ.